ನಮಸ್ಕಾರ ಗುರುವೆ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇಂಡಿಯಾ ಸಿನಿಮಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಆದಂತ ರಾಮಾಯಣ ಚಿತ್ರ ಈಗ ಆ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ಅದ್ ಏನ್ ಅನ್ನಿಸ್ತು ಅಂತ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಜುಲೈ 30ನೇ ತಾರೀಕು ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ 4:15 ಬೆಳಗಿನ ಜಾವ 4:15ಕ್ಕೆ ರಿಲೀಸ್ ಆದಂತ ಈ ಒಂದು ಟ್ರೈಲರ್ ಈಗ ಇಂಡಿಯಾದಲ್ಲೇ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆನೂ ಒಂದು ಟ್ರೆಂಡಿಂಗ್ ಸುದ್ದಿಯಾಗಿ ಹರಿದಾಡ್ತಿದೆ. ಹಾಗೇನೆ ಈ ಒಂದು ರಾಮಾಯಣ ಅನ್ನೋದು ಒಂದು ಸಾಮಾನ್ಯವಾದಂತ ಒಂದು ಕಥೆ ಅಲ್ಲ, ಇದು ಇಂಡಿಯನ್ ಕಲ್ಚರ್ ನ ಒಂದು ಮಹಾಕಾವ್ಯ. ಈ ಒಂದು ಸಿನಿಮಾದಲ್ಲಿ ರಾಮನ ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿರೋದು ಹಿಂದಿ ಆಕ್ಟರ್ ಆದ ರಣಬೀರ್ ಕಪೂರ್ ಅವರು. ಇನ್ನು ರಾಮ ಅಂತ ಅಂದ್ರೆ ಶಾಂತಿ, ತಾಳ್ಮೆ, ಕರುಣೆ ಒಂದು ಸ್ವರೂಪ. ರಾಮನ ಒಂದು ಮುಖದಲ್ಲಿ ಕಾಣುವ ಒಂದು ದೈವಿಕ ತೇಜಸ್ಸು ಈ ಒಂದು ಸಿನಿಮಾದಲ್ಲಿ ರಣಬೀರ್ ಕಪೂರ್ ಅವರ ಒಂದು ಕ್ಯಾರೆಕ್ಟರ್ ನಲ್ಲಿ ಕಾಣುವ ಒಂದು ರಾಜಗಾಂಭೀರ್ಯತೆ ಎಲ್ಲ ಒಂದು ಫೀಲಿಂಗ್ ಅಂತೂ ಕೊಡುತ್ತೆ. ಅವರ ಒಂದು ಕಣ್ಣುಗಳಲ್ಲಿ ಕಾಣುವ ಒಂದು ಶಾಂತತೆ, ಗಂಭೀರ್ಯತೆ ಎಲ್ಲ ಒಂದು ರಾಮನ ಒಂದು ಹೋಲಿಕೆ ನೀಡುವ ಒಂದು ಪ್ರಯತ್ನ ಅಂತೂ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಹಾಗೇನೆ ರಾಮ ಅಂತ ಅಂದ್ರೆ ಬರೇ ಯುದ್ಧದ ಸೀನ್ಗಳಲ್ಲಿ ಚೆನ್ನಾಗಿ ಆಕ್ಟಿಂಗ್ ಮಾಡಿ ಬೇರೆ ಸೀನ್ಗಳಲ್ಲಿ ಇದು ಮಾಡಕ್ಕಾಗಲ್ಲ. ಯಾಕಂತ ಅಂದ್ರೆ ರಾಮ ಅಂದ್ರೆ ಎಮೋಷನಲಿ ಸೀನ್ಗಳಿಗೆ ತುಂಬಾನೇ ಇರ್ತವೆ. ಆ ಒಂದು ಕ್ಯಾರೆಕ್ಟರ್ನ ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ತುಂಬಾನೇ ಮುಖ್ಯ. ಅದನ್ನ ಈ ಒಂದು ಸಿನಿಮಾದಲ್ಲಿ ರಣಬೀರ್ ಕಪೂರ್ ಅವರು ಮಾಡಿದ್ದಾರೆ ಅಂತ ಅನ್ನಿಸ್ತು. ರಾಮಾಯಣದಲ್ಲಿ ಬರುವಂತ ಒಂದು ಇನ್ನೊಂದು ಪವರ್ಫುಲ್ ಕ್ಯಾರೆಕ್ಟರ್ ಅಂದ್ರೆ ರಾವಣ. ಈ ಒಂದು ಸಿನಿಮಾದಲ್ಲಿ ರಾವಣ ಪಾತ್ರದಲ್ಲಿ ನಮ್ಮ ಒಂದು ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಟ್ರೈಲರ್ ಸ್ಟಾರ್ಟ್ ಆಗೋದೇ ರಾವಣನ ಒಂದು ಎಂಟ್ರಿ ಸೀನ್ ಇಂದ. ಈ ಟ್ರೈಲರ್ ಸ್ಟಾರ್ಟ್ ಇಂದನು ಕೊನೆವರೆಗೂ ರಾವಣನ ಒಂದು ಅಬ್ಬರ ಜೋರಾಗಿ ಕಾಣಿಸುತ್ತೆ. ಈ ರಾವಣನ ಬರೀ ಕೆಟ್ಟ ವ್ಯಕ್ತಿಯಾಗಿನೇ ತೋರ್ಸಕ್ಕಾಗಲ್ಲ, ಯಾಕಂತ ಅಂದ್ರೆ ಅವನು ಒಬ್ಬ ಪರಮ ಶಿವಭಕ್ತ ಆಗಿರ್ತಾನೆ, ಹಾಗೆ ಮಹಾನ್ ಜ್ಞಾನಿ ಕೂಡ ರಾವಣ ಆಗಿರ್ತಾನೆ. ಇನ್ನು ಈ ಒಂದು ಸಿನಿಮಾದಲ್ಲಿ ಯಶ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್, ಬಾಡಿ ಲ್ಯಾಂಗ್ವೇಜ್, ಅವರ ಒಂದು ಗತ್ತು, ಗಾಂಭೀರ್ಯ ಎಲ್ಲಾನು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ರಾವಣ ಅಂತ ಅಂದ್ರೆ ಅವನ ಕಣ್ಣುಗಳಲ್ಲಿ ಕಾಣುವಂತ ಒಂದು ಗರ್ವ, ಅತಿಯಾದ ಆತ್ಮವಿಶ್ವಾಸ ಎಲ್ಲಾನು ಕಾಣಬೇಕು. ಅದನ್ನ ಚೆನ್ನಾಗಿ ಯಶ್ ಅವರು ನಿಭಾಯಿಸಿದ್ದಾರೆ ಅಂತ ಅನ್ನಿಸ್ತು. ಇನ್ನ ಈ ಒಂದು ಟ್ರೈಲರ್ ಅಲ್ಲಿ ಮೇನ್ ಹೈಲೈಟ್ ಸೀನ್ ಅಂತ ಅಂದ್ರೆ ಒಂದು ಸಿಂಹದ ಜೊತೆ ಯಶ್ ಅವರು ಗರ್ಜನೆ ಮಾಡ್ತಾ ಇರ್ತಾರೆ. ಆ ಒಂದು ಸೀನು ಅವರ ಯಶ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಇನ್ನ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಯಾವ ತರ ತಮ್ಮ ಒಂದು ಮೋಡಿನ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇನ್ನ ಜಾಸ್ತಿನೇ ಆಗ್ತಾ ಇದೆ. ಇನ್ನು ರಾಮಾಯಣದಲ್ಲಿ ಬರುವಂತ ಒಂದು ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಸೀತಾದೇವಿ. ಸೀತೆ ಅಂದ್ರೆ ಬರೀ ರಾಮನ ಒಂದು ಪತ್ನಿ ಅಲ್ಲ, ಅವರ ಒಂದು ಸಹನೆ, ತಾಳ್ಮೆ, ಧೈರ್ಯ, ಆತ್ಮಗೌರವದ ಒಂದು ಸಂಕೇತ ಆಗಿರ್ತಾರೆ. ಈ ಸಿನಿಮಾದಲ್ಲಿ ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರು ಕಾಣಿಸ್ಕೊಂಡಿದ್ದಾರೆ. ಅವರ ಒಂದು ಮುಖದಲ್ಲಿ ಕಾಣುವ ಒಂದು ಎಮೋಷನಲಿ ಟಚ್ ಆಗಿರ್ಬೋದು, ಕಣ್ಣಿನಲ್ಲಿ ಕಾಣುವ ಒಂದು ಭಾವನೆ ಆಗಿರ್ಬೋದು, ಎಲ್ಲಾನು ಒಂದು ನ್ಯಾಚುರಲ್ ಆಗಿ ಆಕ್ಟಿಂಗ್ ನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ರಾಮನ ಒಂದು ಸಹೋದರ ಲಕ್ಷ್ಮಣ ಒಂದು ಪಾತ್ರದಲ್ಲಿ ರವಿ ದೂಬೆ ಅವರು ಕಾಣಿಸ್ಕೊಂಡಿದ್ದಾರೆ. ಅವ್ರಿಗೆ ಅಷ್ಟು ಸ್ಕ್ರೀನ್ ಟೈಮು ಈ ಟ್ರೈಲರ್ ಅಲ್ಲಿ ಸಿಕ್ಕಿಲ್ಲ, ಆದ್ರೆ ಸಿಕ್ಕಿರುವಂತ ಒಂದು ಸ್ಕ್ರೀನ್ ಟೈಮ್ ಅಲ್ಲೇ ಅವರ ಒಂದು ಕ್ಯಾರೆಕ್ಟರ್ಗೆ ತಕ್ಕಂತೆನೆ ಒಂದು ಆಕ್ಟಿಂಗ್ ನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ದಶರಥನ ಒಂದು ಕ್ಯಾರೆಕ್ಟರ್ ಅಲ್ಲಿ ಅರುಣ್ ಗೋವಿಲ್ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಹಿಂದೆ 1982ರಲ್ಲಿ ಬರುವಂತ ಒಂದು ಹಿಂದಿ ಸೀರಿಯಲ್ ನ ರಾಮಾಯಣದಲ್ಲಿ ಇವರು ರಾಮನ ಒಂದು ಕ್ಯಾರೆಕ್ಟರ್ ನ ಮಾಡಿದ್ರು. ಈಗ ಆ ಒಂದು ಎಕ್ಸ್ಪೀರಿಯನ್ಸ್ ನೇ ರಾಮನ ತಂದೆಯಾದಂತಹ ದಶರಥ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ರಾಜಗಾಂಭೀರ್ಯತೆ ಮತ್ತೆ ಎಮೋಷನಲಿ ಸೀನ್ ಅಲ್ಲಿ ಮಾಡುವಂತ ಒಂದು ಆಕ್ಟಿಂಗ್ ಆಗಿರ್ಬೋದು, ಎಲ್ಲವನ್ನು ಕೂಡ ಒಂದು ಆ ಪಾತ್ರಕ್ಕೆ ಒಂದು ತೂಕನ ಜಾಸ್ತಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ರಾಮಾಯಣದ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಆದಂತ ಹನುಮಂತ ಈ ಒಂದು ಟ್ರೈಲರ್ ಅಲ್ಲಿ ಆಂಜನೇಯಂದು ಪಾರ್ಟ್ ತೋರಿಸಿಲ್ಲ. ಮೇ ಬಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕಿಷ್ಕಿಂಧೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನು VFX ಬಗ್ಗೆ ಹೇಳೋದಾದ್ರೆ ಈ ಒಂದು ಸಿನಿಮಾದಲ್ಲಿ ಬಿಗ್ ಸೆಟ್ ಅಲ್ಲಿ ಒಂದು ಶೂಟಿಂಗ್ ನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅಲ್ಲಿ ಬರುವಂತ ಒಂದು ಲಂಕೆಯ ಸೀನ್ ಆಗಿರ್ಬೋದು, ಅಯೋಧ್ಯೆಯ ಸೀನು, ಒಂದು ಯುದ್ಧದ ಸೀನ್ಗಳಾಗಿರ್ಬೋದು, ಎಲ್ಲಾನು ಒಂದು ನ್ಯಾಚುರಲ್ ಫೀಲ್ ಅಂತೂ ಕೊಡುತ್ತೆ. ಆದ್ರೆ ಕೆಲವು ಸೀನ್ಗಳಲ್ಲಿ ನ ಯೂಸ್ ಮಾಡಿದ್ದಾರೆ ಅಂತ ಒಂದು ಫೀಲ್ ಅಂತೂ ಕೊಡುತ್ತೆ. ಇನ್ನ ತುಂಬಾ CGI ನ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಂತಾನು ಅನ್ನಿಸ್ತು.
ಇನ್ನು ಒಂದು ಸಿನಿಮಾಟೋಗ್ರಫಿ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪ್ರತಿ ಸೀನ್ಗಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಕಾಣುವ ವೈಟ್ ಶಾಟ್ಗಳು, ಲೈಟಿಂಗು, ಕಲರ್ ಗ್ರೇಡಿಂಗು ಎಲ್ಲಾನು ನಮ್ಮನ್ನ ಒಂದು ರಾಮಾಯಣದ ವರ್ಡ್ಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಫೀಲ್ ಅಂತೂ ಕೊಡುತ್ತೆ. ಇನ್ನ ಬಿಗ್ ಸ್ಕ್ರೀನ್ ಅಲ್ಲಿ ಈ ಆ ಒಂದು ಸೀನ್ಗಳನ್ನ ನೋಡೋಕೆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇನ್ನ ಜಾಸ್ತಿನೇ ಆಗ್ತಾ ಇದೆ. ಇನ್ನ ಒಂದು BGM ಬಗ್ಗೆ ನೋಡೋದಾದ್ರೆ ಇಲ್ಲಿ ಬರುವಂತ ಒಂದು ಸೀನ್ಗಳಿಗೆ ತಕ್ಕಂತೆನೆ BGM ಕ್ಯಾರಿ ಮಾಡ್ಕೊಂಡು ಹೋಗಿದೆ. ಅಲ್ಲಿ ಬರುವಂತ ಒಂದು ರಾಮನ ಕ್ಯಾರೆಕ್ಟರ್ಗೆ ಕಾಮ್ BGM, ಹಾಗೆ ರಾವಣನ ಕ್ಯಾರೆಕ್ಟರ್ಗೆ ಗಾಂಭೀರ್ಯತೆಯ BGM ಎಲ್ಲಾನು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಒಂದು ಸೀನ್ಗಳಿಗೂ ಹಾಗೆ BGMಗೂ ಈ ಒಂದು ಥಿಯೇಟರ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ ಅಂತ ಅನ್ನಿಸ್ತು. ಹಾಗೇನೆ ಇಲ್ಲಿ ಕ್ಯಾರೆಕ್ಟರ್ ಗಳಿಗೆ ಮಾಡಿರುವಂತ ಒಂದು ಡಬ್ಬಿಂಗು ಇನ್ನ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಒಂದು ಫೀಲ್ ಅಂತೂ ಕೊಡ್ತು. ಇದಾಗಿತ್ತು ರಾಮಾಯಣ ಟ್ರೈಲರ್ ನ ಒಂದು ರಿವ್ಯೂ. ನೀವೇನಾದ್ರೂ ರಾಮಾಯಣ ಟ್ರೈಲರ್ ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.